ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ. ಆ ಸಣ್ಣ ಪುಟ್ಟ ತೊಂದರೆ ಏನಾಗುತ್ತೆ ಅಂದರೆ ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಉಪಶಮನವನ್ನು ನಾವು ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ತಪ್ಪದೇ ನೋಡಿ ಈ ಆರೋಗ್ಯದ ಒಂದು ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ಈ ಒಂದು ಕಾರ್ಯಕ್ರಮದಲ್ಲಿ 3 ಮುಖ್ಯವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಬಾಯಿನಿಂದ ದುರ್ವಾಸನೆ, ತಲೆ ಒಟ್ಟು ಅಥವಾ ಡ್ಯಾಂಡ್ರಫ್, ಮೊಡವೆ ಅಥವಾ ಪಿಂಪಲ್ಸ್. ಈ 3 ವಿಷಯಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ 3 ವಿಷಯಗಳಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಒಬ್ಬ ಲೆಕ್ಚರರ್ ಬಂದಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀ ನಿರಂಜನ್ ಅವರು. ನಮಸ್ಕಾರ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೇವೆ. ಈ ಒಂದು ಭಾಗದಲ್ಲಿ ನಾವು ಬ್ಯಾಡ್ ಬ್ರೆತ್ ಅಥವಾ ಬಾಯಿನಿಂದ ದುರ್ನಾತದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ವಾಟ್ ಇಸ್ ಬ್ಯಾಡ್ ಬ್ರೆತ್? ಈಗ ನೋಡಿ, ನಾವು ಮೆಡಿಕಲ್ ಟರ್ಮ್ಸಲ್ಲಿ ಇದಕ್ಕೆ ಹ್ಯಾಲಿಟೋಸಿಸ್ ಅಂತ ಕರಿತೇವೆ. ಅಂದರೆ ಬಾಯಿಯಿಂದ ವಾಸನೆ ಬರುವಂಥದ್ದು. ಅದು ನಾವು ಅನೇಕ ಕಾರಣಗಳಿಂದ ಇದಿರ್ಬೋದು. ಕೆಲವು ಸತಿ ಹಲ್ಲು ಉಜ್ಜದೇ ಇರೋದ್ರಿಂದ ಇದು ಬರ್ಬೋದು. ಕೆಲವ್ರಿಗೆ ಕೆಲವು ಊಟ ಮಾಡಿದಾಗ ಈ ಬಾಯಿಯಿಂದ ವಾಸನೆ ಬರುತ್ತೆ. ಇನ್ನು ಕೆಲವ್ರಿಗೆ ಕೆಲವು ಸಿಸ್ಟಮಿಕ್ ಡಿಸೀಸಸ್ ಆವಾಗ ಕೂಡ ಈ ದುರ್ವಾಸನೆ ಬರುವಂಥದ್ದನ್ನು ನಾವು ಕಾಣ್ತೇವೆ. ಈಗ ಹಲ್ಲು ಉಜ್ಜದೇ ಇರತಕ್ಕಂಥದ್ದು ಒಂದು ದೊಡ್ಡ ವಿಷಯ. ಹಂಗಂದ್ರೆ ಕೆಲವೊಮ್ಮೆ ಸಮ್ ಪೀಪಲ್ಸೇ ಸಂಡೇ ಐ ಡೋಂಟ್ ಬ್ರಷ್ ಮೈ ಟೀತ್ ಅಂತ. ಹೌದು. ಈಗ ಬ್ರಷಿಂಗ್ ದ ಟೀತ್ಗೆ 1-2 ಸೆಕೆಂಡನ್ನು ನಾವು ಕೊಡೋಣ. ಹಲ್ಲು ಎಷ್ಟು ಸರಿ ಉಜ್ಜಬೇಕು ಒಂದು ದಿನಕ್ಕೆ? ರೆಕಮೆಂಡೆಡ್ ಟ್ವೈಸ್ ಅ ಡೇ, ಅಂದರೆ 2 ಸತಿ ದಿನಕ್ಕೆ. ಬೆಳಗ್ಗೆ 1 ಸತಿ, ಮಲಗಲಿಕ್ಕೆ 1 ಸತಿ ನಾವು ಹಲ್ಲು ಉಜ್ಜಿದ್ರೆ ಈ ಬಾಯಿಯ ದುರ್ವಾಸನೆಯನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಹಲ್ಲು ಉಜ್ಜತಕ್ಕಂಥದ್ದು, ದ ಬ್ರಷ್ ಶುಡ್ ನಾಟ್ ಬಿ ಆಲ್ ಫ್ಲವರ್ಡ್ ಔಟ್ ಆ್ಯಂಡ್ ಲೈಕ್ ದ ಬ್ರಷ್ ಶುಡ್ ಬಿ ರಿಯಲಿ ಕ್ರಿಸ್ ಕ್ರಾಸ್ ಇದ್ದರೆ ಇನ್ನೂ ಉತ್ತಮ. ಈಗ ದ ಕನ್ವೆನ್ಷನಲ್ ಬ್ರಷ್ ಬ್ರಿಸ್ಟಲ್ಸ್ ಆರ್ ಲೈಕ್ ದಿಸ್, ಬಟ್ ಇಫ್ ಇಟ್ಸ್ ಲೈಕ್ ದಿಸ್ ಇಟ್ಸ್ ಆಲ್ ದ ಮೋರ್ ಬೆಟರ್ ಅಂತ. ಈ ನಾಲ್ಗೆಯ ಒಂದು ಕ್ಲೀನಿಂಗ್ ವಿಚಾರದಲ್ಲಿ ಸ್ವಲ್ಪ ಮಾಹಿತಿ ನೀಡಿ. ನಾನು ಹೇಳಿದ ಹಾಗೆ ಇದು ಈ ಬಾಯಿಯ ದುರ್ವಾಸನೆ ಅನೇಕ ಕಾರಣಗಳಿಂದ ಬರ್ಬೋದು. ಅದರಲ್ಲಿ ಒಂದು ಕಾರಣ ಈ ನಾಲಿಗೆಯಲ್ಲಿರುವಂಥ ಬ್ಯಾಕ್ಟೀರಿಯಾ. ಸೊ ನಮ್ಮ ಬಾಯಿಯಲ್ಲಿ ಒಟ್ಟು ಮೋರ್ ದೆನ್ 600 ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ಬೋದು. 600ಕ್ಕೂ ಹೆಚ್ಚು ಥರದ ಬ್ಯಾಕ್ಟೀರಿಯಾಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಮುಖ್ಯವಾಗಿ ಈ ನಾಲಿಗೆ ಮೇಲೆ ಅನೇಕ ಬ್ಯಾಕ್ಟೀರಿಯಾಗಳು ವಾಸವಾಗ್ತವೆ. ಸೊ ನಾಲಿಗೆಯನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇದ್ದರೆ ಆವಾಗ ಕೂಡ ಈ ವಾಸನೆ, ಬಾಯಿಂದ ವಾಸನೆ ಬರೋದನ್ನು ನಾವು ಕಾಣ್ತೇವೆ. ಸೊ ದ ಟಂಗ್ ಕ್ಲೀನಿಂಗ್ ಅಂತ ಹೇಳ್ತಾರೆ, ದಟ್ ಹ್ಯಾಸ್ ಟು ಬಿ ಡನ್ ವಿತ್ ವೆರಿ ಎಸೆನ್ಷಿಯಲಿ. ವಾಟ್ ಇಸ್ ಯುವರ್ ಟೇಕ್ ಆನ್ ಫ್ಲಾಸಿಂಗ್ ದ ಟೀತ್? ಹೌದು, ಈಗ ನೋಡಿ, ಹಲ್ಲಲ್ಲಿರುವ ಮಧ್ಯ ಇರುವಂಥ ಗ್ಯಾಪ್, ಅಲ್ಲಿ ಅನೇಕ ಫುಡ್ ಪಾರ್ಟಿಕಲ್ಸ್ ಏನಿದೆ ಅಲ್ಲಿ ಹೋಗಿ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಸೊ ಆ ಫುಡ್ ಪಾರ್ಟಿಕಲ್ಸ್ ಏನಾಗುತ್ತೆ, ಇಫ್ ದ ಬ್ಯಾಕ್ಟೀರಿಯಾ ಆ್ಯಕ್ಟ್ ಆನ್ ಇಟ್, ಅನೇಕ ಬ್ಯಾಕ್ಟೀರಿಯಾಗಳಿವೆ. ಸೊ ಅವು ದೇ ಬ್ರೇಕ್ ಡೌನ್ ದೀಸ್ ಪ್ರೋಟೀನ್ಸ್. ಸೊ ಈ ಪ್ರೋಟೀನನ್ನು ಬ್ರೇಕ್ ಡೌನ್ ಮಾಡಿದಾಗ ಅಮೈನೋ ಆ್ಯಸಿಡ್ಸ್ ಅಂತ ನಮಗೆ ಸಿಗುತ್ತೆ. ಈ ಅಮೈನೋ ಆ್ಯಸಿಡ್ಸ್ ವೆನ್ ದೆ ಫರ್ದರ್ ಬ್ರೋಕನ್ ಡೌನ್, ಆವಾಗ ದೇರ್ ಆರ್ ಸಮ್ ಫೌಲ್ ಸ್ಮೆಲ್ಲಿಂಗ್ ಗ್ಯಾಸಸ್, ಓಕೆ, ಹೈಡ್ರೋಜನ್ ಸಲ್ಫೈಡ್ ಮತ್ತು ಇನ್ನಿತರ ಗ್ಯಾಸ್ಗಳು ರಿಲೀಸ್ ಆಗುತ್ತೆ. ಸೊ ಈ ಒಂದು ಗ್ಯಾಸ್ ಇಟ್ಸ್ ವೆರಿ ಬ್ಯಾಡ್ ಸ್ಮೆಲ್ಲಿಂಗ್, ಅದೇ ಕಾಂಟ್ರಿಬ್ಯೂಟ್ ಟು ಬ್ಯಾಡ್ ಬ್ರೆತ್. ಅದಕ್ಕೆ ಬಾಯಿಂದ ವಾಸನೆ ಬರೋದನ್ನು ನಾವು ಕಾಣ್ತೀವಿ. ಸೊ ಈ ಡೆಂಟಲ್ ಫ್ಲಾಸಿಂಗ್ ಮಾಡಿದಾಗ ವಿ ರಿಮೂವ್ ಆಲ್ ದೀಸ್ ಪಾರ್ಟಿಕಲ್ಸ್, ದರ್ ಇಸ್ ನೋ ಚಾನ್ಸ್ ಫಾರ್ ಎನಿ ಸಾರ್ಟ್ ಆಫ್ ಬ್ಯಾಡ್ ಬ್ರೆತ್. ಸಪೋಸ್ ವಿ ಹ್ಯಾವ್ ಅ ಟೂತ್ ಡಿಕೇಡ್ ಟೂತ್, ಅದರಿಂದ ಕೂಡ ವಾಸನೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಈಗ ಇದು ಬಾಯಿನ ಒಂದು ಅಂಶ. ಬೇರೆ ಏನು ಕಾರಣಗಳು ನಮಗೆ ಬಾಯಿ ದುರ್ನಾತ ಬರೋದಕ್ಕೆ? ನೋಡಿ, ಕೆಲವ್ರಿಗೆ ಬಾಯಲ್ಲಿ ಹುಣ್ಣಿರುತ್ತೆ, ಆವಾಗ ದೇ ಡೋಂಟ್ ಓಪನ್ ದೇರ್ ಮೌತ್ ಮಚ್, ಊಟನೂ ಸರಿಯಾಗಿ ಮಾಡಲ್ಲ. ಈಗ ವೆನ್ ಯರ್ ಮೌತ್ ಇಸ್ ಕ್ಲೋಸ್ಡ್, ಇವಾಗ ರಾತ್ರಿ ಮಲಗುವಾಗಲೂ ಕೂಡ ಯಾವಾಗಲೂ ನಮ್ಮ ಬಾಯಿ ಮುಚ್ಚಿರೋದ್ರಿಂದ ದರ್ ಇಸ್ ನೋ ಆಕ್ಸಿಜನ್, ದರ್ ಇಸ್ ನೋ ವೆಂಟಿಲೇಷನ್ ಅಂತ ಹೇಳ್ಬೋದು. ಆವಾಗ ಕೂಡ ಇಟ್ ಕ್ರಿಯೇಟ್ಸ್ ಅ ಸ್ಟೇಲ್ ಎನ್ವೈರ್ಮೆಂಟ್ ಇನ್ಸೈಡ್. ಸೊ ದ್ಯಾಟ್ ವಿಲ್ ಲೀಡ್ ಟು ಬ್ಯಾಡ್ ಬ್ರೆತ್. ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಈ ಕೆಲವರಿಗೆ ಅಲ್ಸರ್ಸ್ ಅನ್ನೋದು ಇರುತ್ತೆ ಹೊಟ್ಟೆಯಲ್ಲಿ. ಈಗ GERD, ಗ್ಯಾಸೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್, ಅದ್ರ ಬಗ್ಗೆ ಮಾತಾಡಿದ್ದೇವೆ. ಸೊ ಆ ರಿಫ್ಲೆಕ್ಸ್ ಆದಾಗ ಆ್ಯಸಿಡ್ದು, ಆವಾಗ ಕೂಡ ವಿ ಸಿ ದಿಸ್ ಸೆನ್ಸೇಷನ್ ಆಫ್ ಫುಲ್ನೆಸ್, ಬ್ಲೋಟಿಂಗ್. ಈ ಗ್ಯಾಸಿಂದಾಗಿ ಭಾಳಷ್ಟು ಬಾಯಿಯ ದುರ್ವಾಸನೆಯನ್ನು ನಾವು ಕಾಣ್ತೇವೆ. And what about people who don't eat their breakfast
and don't eat their food on time, they have the problem of bad breath. Is this something to because the stomach is empty or something? ಆ ಥರ ಏನಿಲ್ಲ. ಈಗ ನೋಡಿ ನಾನು ಹೇಳ್ದಾಗೆ ಬ್ಯಾಕ್ಟೀರಿಯಾ ಆ್ಯಕ್ಷನ್, ಆ ಬ್ಯಾಕ್ಟೀರಿಯಾ ಆ್ಯಕ್ಷನಿಂದ ಅನೇಕ ಈ ಕೆಟ್ಟ ವಾಸನೆ ಬರುವಂಥ ಈ ಗಾಳಿಗಳು ಉತ್ಪನ್ನವಾಗುತ್ತೆ. ಸೊ ದಿಸ್ ಕಾಸಸ್ ಬ್ಯಾಡ್ ಬ್ರೆತ್. ಇದರಿಂದ ನಮಗೆ ಬಾಯಿಯ ಒಂದು ದುರ್ವಾಸನೆನ ಬರುತ್ತೆ. ಬಟ್ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ಡೈರೆಕ್ಟ್ ರಿಲೇಷನ್ ಬಿಟ್ವೀನ್ ಸ್ಕಿಪ್ಪಿಂಗ್ ಅ ಬ್ರೇಕ್ಫಾಸ್ಟ್, ಹೈಜೀನಿಕ್ ಪ್ರಾಕ್ಟೀಸಸ್, ಬಾಯನ್ನು ಸರಿಯಾಗಿ ಸ್ವಚ್ಛವಾಗಿ ಇಡದೇ ಇರೋಂಥದ್ದು, ದಟ್ ವಿಲ್ ಕಾಂಟ್ರಿಬ್ಯೂಟ್ ಟು ಬ್ಯಾಡ್ ಬ್ರೆತ್. What should I do if I have bad breath? ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್. ಈಗ ನಾವು ಯಾವುದನ್ನು ನೋಡ್ಕೋಬೇಕಂದ್ರೆ ಹಲ್ಲುಜ್ಜೋದನ್ನು. ವಿ ಹ್ಯಾವ್ ಟು ಬ್ರಷ್ ಆರ್ ಟೀತ್ ರೆಗ್ಯುಲರ್ಲಿ ಟ್ವೈಸ್ ಅ ಡೇ. ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹಲ್ಲನ್ನು ಸ್ವಚ್ಛ ಮಾಡುವಾಗ ನಾಲ್ಗೆ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹಲ್ಲನ್ನು ಅಟ್ಲೀಸ್ಟ್ 2 ಅಥವಾ 3 ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಜಿ ಎಲ್ಲ ಸರ್ಫೇಸಸನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಆಮೇಲೆ ನಾಲ್ಗೆ ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು. ಇನ್ನೊಂದು ದ ಫುಡ್ ದ್ಯಾಟ್ ವಿ ಈಟ್. ನೋಡಿ ಕೆಲವ್ರಿಗೆ ಈ ಆನಿಯನ್ ಅಥವಾ ಈರುಳ್ಳಿ, ಗಾರ್ಲಿಕ್ ಅದನ್ನೆಲ್ಲ ತಿಂದರೆ ಬಾಯಿಂದ ಭಾಳಷ್ಟು ದುರ್ವಾಸನೆ ಬರುತ್ತೆ. ಮಾಂಸದಿಂದನೂ ಆಗ್ಬೋದು, ಸಿಗರೆಟ್ ಸ್ಮೋಕಿಂಗಿಂದ ಅಥವಾ ಮದ್ಯಪಾನ ಮಾಡೋದರಿಂದ ಇದು ಬರುವುದೇ. ಸೊ ಕಂಟ್ರೋಲಿಂಗ್ ದೀಸ್ ಫುಡ್ಸ್ ವಿಚ್ ಆರ್ ಹೈ ಇನ್ ದ್ಯಾಟ್, ಒನ್ಸ್ ಇನ್ ಅ ವೈಲ್ ಟೇಕಿಂಗ್ ಸಮಥಿಂಗ್ ಫ್ರೆಶ್ ಲೈಕ್ ಪುದೀನ. ಬೆಳಿಗ್ಗೆ ನಾವು ಎದ್ದಾಗ ಪುದೀನ ಎಲೆಗಳನ್ನು ಅಗಿಯೋದಂತೂ ತುಂಬ ಒಳ್ಳೆಯದು. ಇಟ್ ಟೇಕ್ಸ್ ಅವೇ ದಿ ಬ್ಯಾಡ್ ಬ್ರೆತ್. ಓಕೆ, ಈಗ ಬ್ಯಾಡ್ ಬ್ರೆತ್ಗೆ ದಿ ಮಾರ್ಕೆಟ್ ಇಸ್ ಫ್ಲಡೆಡ್ ವಿತ್ ಅ ಲಾಟ್ ಆಫ್ ಮಿಂಟ್ಸ್ ಆ್ಯಂಡ್ ಮೌತ್ ಫ್ರೆಶ್ನರ್ಸ್ ಆಸ್ ದೇ ಕಾಲ್ ಇಟ್. ಈಸ್ ದಟ್ ಗುಡ್ ಫಾರ್ ಹೆಲ್ತ್? ಈಗ ನೋಡಿ, ವೆನ್ ದೇ ಹ್ಯಾವ್ ಅ ಲಾಟ್ ಆಫ್ ಶುಗರ್ ಕಂಟೆಂಟ್, ದಟ್ಸ್ ವೆನ್ ದ ಪ್ರಾಬ್ಲಮ್ ಅರೈಸಸ್. ಈಗ ನೋಡಿ, ನಾವು ಅನೇಕ ಸತಿ ಶುಗರ್ಲೆಸ್ ಚೂಯಿಂಗ್ ಗಮ್ಸ್ ಸಿಗುತ್ತೆ, ಮಿಂಟ್ ಅಥವಾ ಈ ಪೆಪ್ಪರ್ ಮಿಂಟ್ ಅಂತ ಏನು ಹೇಳ್ತೇವೆ. ಆದಷ್ಟು ಶುಗರ್ ಕಮ್ಮಿ ಇರುವಂಥ ಅಥವಾ ಶುಗರ್ಲೆಸ್ ಗಮ್ಸ್ ಬರುತ್ತೆ. ಅವನ್ನು ನಾವು ತೊಗೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ಬ್ಯಾಡ್ ಬ್ರೆತ್. ಆಮೇಲೆ ಶುಗರ್ ಕಂಟೆಂಟ್ ಕೂಡ ನಮ್ಮ ದೇಹಕ್ಕೆ ಬರೋದಿಲ್ಲ. ಎನಿಥಿಂಗ್ ಎಲ್ಸ್ ದಟ್ ಯು ವಾಂಟ್ ಟು ಆ್ಯಡ್ ಫಾರ್ ಬ್ಯಾಡ್ ಬ್ರೆತ್? ಈಗ ನ್ಯಾಚುರಲಿ ನಾವು ನೋಡಬೇಕಾದ್ರೆ ಈ ಕಾರ್ಡಮಮ್ ಏನಂತೇವೆ, ಏಲಕ್ಕಿ, ಅದನ್ನು ಕೂಡ ಬಾಯಲ್ಲಿ ಹಾಕೊಳ್ಳೋದ್ರಿಂದ ತುಂಬ ಪರಿಣಾಮವನ್ನು ನಾವು ಪಡೆಯಬಹುದು. ಅದ್ರ ಜೊತೆಗೆ ವಿ ಹ್ಯಾವ್ ದಿಸ್ ಕ್ಲೋವ್ಸ್, ಸಿನಮನ್, ಈ ಚಕ್ಕೆ, ಲವಂಗ, ಇವೆಲ್ಲ ವೆರಿ ಗುಡ್ ಫಾರ್ ಬ್ಯಾಡ್ ಬ್ರೆತ್. ಬಾಯಲ್ಲಿ ಒಂದಿಟ್ಕೊಂಡು ಯಾವಾಗಲೂ ಅದನ್ನು ಚೀಪ್ತಾ ಇದ್ದರೆ ವಿ ಕ್ಯಾನ್ ಕಂಟ್ರೋಲ್ ದಿಸ್ ಬ್ಯಾಡ್ ಬ್ರೆತ್. ಆಮೇಲೆ ಇನ್ನೊಂದು ಒಳ್ಳೆಯ ಒಂದು ರೆಮಿಡಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈಟಿಂಗ್ ಅ ಲಾಟ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸಿ ದಟ್ ಈಸ್ ಅ ನ್ಯಾಚುರಲ್ ಕ್ಲೀನಿಂಗ್ ರಫೇಜಸ್ ಆರ್ ದೇರ್. ಸೊ ಈ ಹಣ್ಣು ತರಕಾರಿಗಳನ್ನ ತಿನ್ನೋದಾದರೆ ಅದು ಇಟ್ ಡಸ್ ನಾಟ್ ಅಲೋ ಸ್ಟಾಗ್ನೇಷನ್ ಆಫ್ ಫುಡ್ ಇನ್ ಅವರ್ ಮೌತ್. Fruits and vegetables are good. Very good. And sometimes we don't give a serious thought to that. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶಕ್ಕೆ ಹೋಗ್ತಾ ಇದ್ದೇವೆ. ವೆಲ್ಕಮ್ ಬ್ಯಾಕ್. ಈ ಭಾಗದಲ್ಲಿ ನಾವು ತಲೆ ಹೊಟ್ಟು ಅಥವಾ ಈ ಡ್ಯಾಂಡ್ರಫ್ ಅಂತ ನಾವು ಏನು ಕರಿತೀವೋ, ಯವನಸ್ಥರಲ್ಲಿ ಸಾಕಷ್ಟು ಅದು ದೊಡ್ಡ ತೊಂದರೆ ಆಗಿದೆ. ಅದು ತಲೆ ಬಾಚಿದಾಗ ಈ ಭಾಗದಲ್ಲಿ ಆ ಡ್ಯಾಂಡ್ರಫ್ ಎಂಬತಕ್ಕಂಥದ್ದು ಬಿದ್ದು ಅದು ಕೆಲವೊಮ್ಮೆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಅಥವಾ ಓದ್ತಕ್ಕಂಥ ಸ್ಥಳದಲ್ಲಿ ಒಂದು ಸ್ವಲ್ಪ ಹವಾಮಾನ ತರ್ತಕ್ಕಂಥ ಒಂದು ವಿಷಯವಾಗಿದೆ. ಶುದ್ಧತೆಯನ್ನ ಮಾತಾಡ್ತಾರೆ ಜನರು, ಇವ್ರು ಶುದ್ಧವಾಗಿ ತಲೆ ಇಡೋದಿಲ್ಲ, ಆ ರೀತಿಯಾಗಿ ಮಾತಾಡ್ತಾರೆ. ನಿಜವಾದ ವಿಷಯ ಏನು ಅಂತ ಬನ್ನಿ ನಮ್ಮ ಅತಿಥಿ ಹತ್ರ ತಿಳ್ಕೊಳ್ಳೋಣ. ವಾಟ್ ಇಸ್ ಡ್ಯಾಂಡ್ರಫ್? ನೋಡಿ, ಡ್ಯಾಂಡ್ರಫ್ ಅದ ತಲೆ ಹೊಟ್ಟು ಅಂತಕ್ಕಂಥದ್ದು ನಮ್ಮ ಈ ಸ್ಕ್ಯಾಲ್ಪ್ ಏನಂತೇವೆ, ಈ ತಲೆಯ ಭಾಗದ ಒಂದು ಚರ್ಮ, ಆ ಸ್ಕಿನ್ಸ್ ಏನಿವೆ ಅವು ಯಾವಾಗಲೂ ದೇ ರೀಜನ್ರೇಟ್. ಈಗ ಒಂದು ಲೇಯರ್ ಹೋಗಿ ಮತ್ತೊಂದು ಹೊಸ ಲೇಯರ್ ಬರುವಂಥದ್ದಾಗಿದೆ. ಸೊ ದಿಸ್ ಡೆಡ್ ಸೆಲ್ಸ್ ಫ್ಲೇಕ್ ಆಫ್. ಈಗ ಸಾಮಾನ್ಯವಾಗಿ ನಾರ್ಮಲ್ ಪೀಪಲಲ್ಲಿ ಇದು ತಿಂಗಳಿಗೆ ಒಂದು ಸತಿ ಆಗುತ್ತೆ. ಈ ಸೆಲ್ಸ್ ಹೋಗಿ ಮತ್ತೆ ಹೊಸ ಲೇಯರ್ ಬರೋದು 1 ತಿಂಗಳಾಗುತ್ತೆ. ಬಟ್ ಇನ್ ಪೀಪಲ್ ವಿತ್ ಡ್ಯಾಂಡ್ರಫ್, ಈ ತಲೆ ಹೊಟ್ಟು ಇದ್ದಾಗ ಇದು ಎವ್ರಿ 2-3 ಡೇಸ್ ಅಥವಾ ವಾರಕ್ಕೆ ಒಂದು ಸತಿ ತುಂಬಾ ಈ ಸೆಲ್ಸ್ ಶೆಡ್ ಆಗೋದನ್ನು ನಾವು ಕಾಣ್ತೇವೆ. ಸೊ ದೀಸ್ ಡೆಡ್ ಸೆಲ್ಸ್ ದೇ ಕಮ್ ಔಟ್ ಆಸ್ ಡ್ಯಾಂಡ್ರಫ್. ವೈ ಡೂ ದೇ ಗಿವ್ ದಟ್ ಇಚ್ಚಿ ಫೀಲಿಂಗ್? ಈ ಡ್ಯಾಂಡ್ರಫ್ ಇಟ್ ಇಸ್ ನಾಟ್ ಅ ಸಿಂಗಲ್ ಪ್ರಾಬ್ಲಮ್, ಇಟ್ ಇಸ್ ಲೈಕ್ ಅ ಡಬಲ್ ಎಡ್ ಸ್ವಾರ್ಡ್ ಅಂತ ಹೇಳ್ಬೋದು. ಇದು ಬಂದಾಗ ವಿ ಆಲ್ಸೋ ಸಿ ಇನ್ಕ್ರೀಸ್ ಸಿಕ್ರಿಷನ್ ಆಫ್ ದ ಸೀಬಮ್ ಗ್ಲ್ಯಾಂಡ್ಸ್.
that is an ideal environment for growth of fungi or bacteria. So infection ಕೂಡ ಆದಾಗ it creates an itchy feeling. ಸೊ ಆವಾಗ ಈ ತಲೆ ಕೆರ್ಕೋಬೇಕು ಅಂತ ಅನಿಸುತ್ತೆ. ಇದು ಬರೋ ಕಾರಣ ಏನು? ಯಾತಕ್ಕಾಗಿ ಕೆಲವರಿಗೆ ಡ್ಯಾಂಡ್ರಫ್ ಬರುವ ಸಾಧ್ಯತೆ? there's no specific reason as such. ಈಗ ನೋಡಿ, ಕೆಲವರು ದೇ ಆರ್ ಮೋರ್ ಸಸೆಪ್ಟಿಬಲ್ ಅಂತ ಹೇಳ್ಬೋದು. ಅವರಿಗೆ ಈ ಸ್ಕಿನ್ ಶೆಡ್ಡಿಂಗ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಹೈಜಿನಿಕ್ ಆಗಿರೋಲ್ಲ, ಅವ್ರ ತಲೆನ ಸರಿಯಾಗಿ ತೊಳ್ಕೊಳ್ಳಲ್ಲ. ಆವಾಗ ವಿ ಹ್ಯಾವ್ ಟೂ ಮಚ್ ಸೀಬಮ್ ಸಿಕ್ರೇಷನ್. ಈ ಸೆಲ್ಸ್ ಕೂಡ ದೇ ಗೆಟ್ ಅಕ್ಯುಮುಲೇಟೆಡ್ ದೇರ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಇಚಿಂಗ್. ಆಮೇಲೆ ಇವ್ರು ಕೆರೆದಾಗ ದೇರ್ ಇಸ್ ಆಲ್ಸೋ ಅ ಲಾಟ್ ಆಫ್ ಸೆಲ್ಸ್ ವಿಚ್ ಕಮ್ ಔಟ್ ಆ್ಯಂಡ್ ದೇ ಹ್ಯಾವ್ ದಿಸ್ ಡ್ಯಾಂಡ್ರಫ್ ಪ್ರಾಬ್ಲಮ್. ಸೊ ಈ ಡ್ಯಾಂಡ್ರಫ್ ಎಂಬತಕ್ಕಂಥದ್ದು ಚಿಕ್ಕ ಮಕ್ಕಳಿಗೂ ಬರುತ್ತೆ ಅಂತ ನಾನು ಕೇಳಿದ್ದೀನಿ. ಇನ್ಫೆಂಟ್ಸ್ ಕೂಡ ಬಂದಿದೆ ಅಂತ ನಾನು ಕೇಳಿದ್ದೀನಿ. ಈ ಡ್ಯಾಂಡ್ರಫ್ ಬಂದಾಗ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಮೊದಲನೇ ಸ್ಟೆಪ್ ಯಾವುದು? ಇದು ಇಫ್ ಯು ಕೀಪ್ ಯುವರ್ ಹೇರ್ ಕ್ಲೀನ್ ವಿ ಕ್ಯಾನ್ ಹಾಫ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಡ್ಯಾಂಡ್ರಫ್ ಬಂದಾಗ ನಾವು ಚೆನ್ನಾಗಿ ನೀರು ಹಾಕಿ ತಲೆಯನ್ನು ತೊಳೆಯುವಾಗ ಈ ಡ್ಯಾಂಡ್ರಫನ್ನು ಹೊರಗೆ ತೆಗಿಬೋದು. ಇನ್ನೂ ಮಾರ್ಕೆಟಲ್ಲಿ ಅನೇಕ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪುಗಳಿವೆ. ಸೊ ಇವುಗಳಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ ಒಂದು ಅಂಶ ZPT ಅಂತ ಹೇಳಿಬಿಟ್ಟು, ಜಿಂಕ್ ಪೈರಿಥಯೋನ್ ಅಂತ ಹೇಳಿಬಿಟ್ಟು. ಸೊ ಇದು ಈ ಡ್ಯಾಂಡ್ರಫ್, ಈ ಸ್ಕಿನ್ ಪ್ರಾಲಿಫರೇಷನ್ ಏನಂತೇವೆ, ಈ ಸ್ಕಿನ್ ಹೊರಗೆ ಬಂದು ವೆನ್ ಇಟ್ ಶೆಡ್ ಅದನ್ನು ಇದು ಕಮ್ಮಿ ಮಾಡುತ್ತೆ. ಇನ್ನೊಂದು ಅಂಶ ಸಲ್ಫರ್ ಸೆಲೆನೈಡ್ ಅಂತ ಹೇಳಿಬಿಟ್ಟು, ಇದು ಕೂಡ ಅನೇಕ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ. ಇಟ್ ಆಲ್ಸೋ ರೆಡ್ಯೂಸಸ್ ದಿಸ್ ಪ್ರಾಲಿಫರೇಷನ್, ಅಂದರೆ ಸೆಲ್ಗಳ ಮಲ್ಟಿಪ್ಲಿಕೇಶನ್. ಸೊ ಲೆಸ್ ಸೆಲ್ಸ್ ಆರ್ ಶೆಡ್ ಔಟ್. ನಾನು ಹೇಳಿದಾಗೆ ಡ್ಯಾಂಡ್ರಫಲ್ಲಿ ಅನೇಕ ಸಾರಿ ಇದು ಈ ಶೆಡ್ಡಿಂಗನ್ನು ನೋಡ್ತೇವೆ ವೆರಿ ಆಫನ್. ಸೊ ಅದನ್ನು ಇದು ಕಮ್ಮಿ ಮಾಡುತ್ತೆ. ಸೊ ಈ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಯಿಂದ ಚೆನ್ನಾಗಿ ನೀರು ಹಾಕಿ, ಯು ನೀಡ್ ಟು ಫ್ಲಶ್ ಇಟ್ ಅ ಲಾಟ್ ಆಫ್ ಟೈಮ್ಸ್. ಸೊ ಚೆನ್ನಾಗಿ ನೀರು ಹಾಕಿ ತೊಳೆಯುವುದನ್ನು ನಾವು ಮಾಡಬೇಕು. ಈಗ ನಾವು ಶೀಕೆಕಾಯಿ, ಈ ಸೋಪ್ ನಟ್ ಕಾಯಿ ಅಂತ ನಾವು ಯಾವುದನ್ನು ಕರಿತೀವಿ, ಅದನ್ನೆಲ್ಲ ಹಾಕಿದ್ರೆ ಪ್ರಾಕೃತಿಕವಾಗಿ ತುಂಬ ಒಳ್ಳೆಯದು ಅಂತಾರೆ. ವಾಟ್ಸ್ ಯುವರ್ ಟೇಕ್ ಆನ್ ದ್ಯಾಟ್? ಈ ಶೀಗೆಕಾಯಿ ಕೂಡ ಇಟ್ಸ್ ಅ ವೆರಿ ಗುಡ್ ಕ್ಲೆನ್ಸಿಂಗ್ ಏಜೆಂಟ್. ಇದನ್ನ ಹಾಕೋದ್ರಿಂದ ಇಟ್ ಫ್ರಮ್ ದ ರೂಟ್ ಲೆವೆಲ್, ಓಕೆ, ಫ್ರಮ್ ದ ಟಿಪ್ಸ್ ಆಫ್ ದಿಸ್ ಹೇರ್ ಶಾಫ್ಟ್, ಅದರಿಂದ ಇದು ಚೆನ್ನಾಗಿ ಈ ಡ್ಯಾಂಡ್ರಫನ್ನು ಹೊರಗೆ ತೆಗೆಯುವಂಥದ್ದಾಗಿದೆ. ಸೊ ಶೀಕೆಕಾಯಿ ಇಸ್ ರೆಕಮೆಂಡೆಡ್, ಬಟ್ ಪೀಪಲ್ ಡೋಂಟ್ ಲೈಕ್ ದ ಸ್ಮೆಲ್ ಆಫ್ ಇಟ್. ಹೌದು. ಸೊ ದಟ್ಸ್ ವೈ ದೇ ಡೋಂಟ್ ಅದನ್ನು ಉಪಯೋಗಿಸೋದಿಲ್ಲ ಅಂತ ನಾವು ನೋಡ್ತೇವೆ. ಇದಕ್ಕೆ ಬೇರೆ ಏನಾದರೂ ಕಾರಣಗಳಿವೆಯಾ? ಬೇರೆ ಕಾರಣ ಏನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗೋದಿಲ್ಲ. ಕೆಲವ್ರನ್ನ ಹೇಳಿದಾಗೆ ದೇ ಆರ್ ಮೋರ್ ಸಸೆಪ್ಟಿಬಲ್ ಟು ಇಟ್. ಕೆಲವರು ಈ ಎನ್ವೈರ್ಮೆಂಟಿಂದ ಜಾಸ್ತಿ ಹೊತ್ತು ಬಿಸಿಲಲ್ಲಿರೋದ್ರಿಂದ ಇನ್ನು ಹ್ಯೂಮಿಡ್ ಕ್ಲೈಮೇಟ್, ಅವರು ಕೂಡ ಈ ಹೆಚ್ಚಾಗಿ ಡ್ಯಾಂಡ್ರಫ್ ಬರೋದನ್ನು ನಾವು ಕಾಣ್ತೇವೆ. ಹೆಲ್ಮೆಟ್ ಹಾಕೋದ್ರಿಂದ ಡ್ಯಾಂಡ್ರಫ್ ಬರ್ತದಾ? ಇಲ್ಲ, ದೆಸ್ ನೋ ರಿಲೇಷನ್. ಪೀಪಲ್ ಹ್ಯಾವ್ ಅ ಲಾಟ್ ಆಫ್ ಮಿತ್ಸ್ ಅಬೌಟ್ ಇಟ್, ಈ ಹೆಲ್ಮೆಟ್ ಹಾಕೋದ್ರಿಂದ ಬರುತ್ತೆ ಅಂತ. ಬಟ್ ದೆಸ್ ನೋ ರಿಲೇಷನ್ ಬಿಟ್ವೀನ್ ಹೆಲ್ಮೆಟ್. ಇಟ್ ಈಸ್ ಇಂಟರ್ನಲ್. ಆ ಸ್ಕಿನ್ ಶೆಡ್ಡಿಂಗಿಂದ ನಮ್ಗೆ ಡ್ಯಾಂಡ್ರಫ್ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಿ ಸ್ಕ್ರಾಚಿಂಗ್ ದಟ್ ವಿ ಡೂ, is there any prescribed food like you eat and it's good? I know cucumber, ಈ ಸೌತೆಕಾಯಿ ತುಂಬ ಒಳ್ಳೆಯದು, ಆಲ್ಮಂಡ್ಸ್ ತುಂಬ ಒಳ್ಳೆಯದು ಅಂತ ಗೊತ್ತು. ಬೇರೆ ಏನಾದರೂ ಇದೆಯಾ? ಈಗ ನೋಡಿ, ನಾವು ಈ ಸ್ಕ್ಯಾಲ್ಪ್ ಅನ್ನೋದು ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಸ್ಕಿನ್. ಸೊ ನಾವು ನಮ್ಮ ಚರ್ಮವನ್ನು ಹೇಗೆ ನೋಡ್ಕೋತೇವೆ, ನಮ್ಮ ಚರ್ಮಕ್ಕೆ ಯಾವ ಒಳ್ಳೆಯ ಆಹಾರವನ್ನು ತಗೋತೇವೆ, ಅದನ್ನೇ ತಗೊಂಡ್ರೆ ನಾವು ಈ ತಲೆಯ ಕೂದಲನ್ನು, ಆ ಸ್ಕ್ಯಾಲ್ಪನ್ನು ಕೂಡ ಹೆಲ್ತಿಯಾಗಿ ಇಟ್ಕೋಬೋದು. ಇಟ್ ಇನ್ವಾಲ್ವ್ಸ್ ವೈಟಮಿನ್ ಎ ರಿಚ್ ಫುಡ್ಸ್. ಆಮೇಲೆ ಪ್ರೋಟೀನ್ ಕೂಡ ಚೆನ್ನಾಗಿ, ನೀವು ಹೇಳಿದ್ರೆ ಆಲ್ಮಂಡ್ಸ್ ಇಟ್ಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ಪ್ರೋಟೀನ್. ಅದೇ ರೀತಿ ವೈಟಮಿನ್ ಎ ರಿಚ್ ಫುಡ್ಸ್, ಪಪಾಯ, ಕ್ಯಾರೆಟ್ಸ್, ಈ ಯೆಲ್ಲೋ ಅಥವಾ ಆರೆಂಜ್ ಫ್ರೂಟ್ಸ್ ಏನಿದೆ ಅವನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ತುಂಬ ಒಳ್ಳೆಯ ಕಂಡೀಷನ್ ಇರುವಂಥದ್ದಾಗಿದೆ. ಹೇರ್ ಫಾಲ್ ಇದೆಯಲ್ಲ, ಕೂದಲು ಬಿದ್ದೋಗೋದು, ಈ ಕೂದಲು ಬಿದ್ದೋಗೋದು ಒಂದು, ನನಗಂತೂ ಈ ನಡುವೆ ಈ ಜಾಗದಲ್ಲಿ ಎಲ್ಲ ಕೂದಲು ಬಿದ್ದೋಗ್ತಾ ಇದೆ. ಅದೇ ಎಣ್ಣೆ ಹಾಕಿದ್ರೆ ಈ ಜಾಗದಲ್ಲಿ ಫುಲ್ಲಾಗಿ ಎಷ್ಟು ದಪ್ಪ ಇಲ್ಲಿ ಏನೋ ಜಾಗ ಇರೋ ಥರ ಕಾಣಿಸುತ್ತೆ. Is hair fall and dandruff connected? ವೆಲ್, ನಾಟ್ ಎಕ್ಸಾಕ್ಟ್ಲಿ. ಈಗ ನೋಡಿ, ಡ್ಯಾಂಡ್ರಫ್ ಬಂದಾಗ ತುಂಬ ಕೆರೆತ ಇರುತ್ತೆ. ಬಟ್ ಓನ್ಲಿ ವೆನ್ ದೇರ್ ಇಸ್ ಇನ್ಫೆಕ್ಷನ್ ಆ್ಯಂಡ್ ವಿ ಲೂಸ್ ಹೇರ್, ಆವಾಗ ಇಟ್ ಮೈಟ್ ಬಿ ಒನ್ ಆಫ್ ದ ಕಾಸ್. ಬಟ್ ವಿ ಡೋಂಟ್ ಸಿ ಅ ಬಿಗ್ ರಿಲೇಷನ್ ಬಿಟ್ವೀನ್ ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್. ಓಕೆ, ಇನ್ನೊಂದು ತುಂಬ ಮುಖ್ಯವಾಗಿತ್ತು, ಡ್ಯಾಂಡ್ರಫ್ ಕಂಟೇಜಿಯಸ್? ನೋ, ಇಟ್ ಈಸ್ ನಾಟ್ ಕಂಟೇಜಿಯಸ್. ಈಗ ನೋಡಿ, ಆ ಹೊಟ್ಟು ಬರುವಂಥದ್ದು ನಿಮ್ಮ ಸ್ಕಿನ್ ಅಥವಾ ಸ್ಕ್ಯಾಲ್ಪ್ ಏನಿದೆ, ಆ ಸ್ಕ್ಯಾಲ್ಪಿನ ಸೆಲ್ಸ್. ಸೊ ವೆನ್ ದೇ ಆರ್ ಪ್ರಾಲಿಫರೇಟಿಂಗ್, ಅದು ಜಾಸ್ತಿ ಉತ್ಪನ್ನವಾಗಿ ನಿಮಗೆ ಡ್ಯಾಂಡ್ರಫ್ ಬರುವಂಥದ್ದೇ. ಬೇರೆಯವರಿಂದ ನಾವು ಇದನ್ನ ಪಡೆಯೋಲ್ಲ. ಬಿಕಾಸ್ ದೇರ್ ಆರ್ ಸಮ್ ಪೀಪಲ್ ಲೈಕ್ ವಿ ಆರ್ ನಾಟ್ ಸಪೋಸ್ ಟು ಶೇರ್ ದಿ ಕೂಮ್. ವೆನ್ ಯು ಶೇರ್ ದಿ ಕೂಮ್ ಅಂಡ್ we have this problem, like your dandruff will come to me or my dandruff will come to you anta.
ಕೆಲವು ಸತಿ ಈ ಕೋಮನ್ನು ಶೇರ್ ಮಾಡುವಾಗ ವಿ ಓನ್ಲಿ ಟ್ರಾನ್ಸ್ಮಿಟ್ ಎನಿ ಇನ್ಫೆಕ್ಷನ್ ಆನ್ ದ ಸ್ಕ್ಯಾಲ್ಪ್. ಈಗ ನೋಡಿ ಕೆಲವು ಸತಿ ಫಂಗೈ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಯಾವುದೇ ಅಲ್ಲಿ ಸ್ಕ್ಯಾಲ್ಪಲ್ಲಿ ಬೆಳವಣಿಗೆ ಆಗ್ತಾ ಇರೋದನ್ನ ಅದನ್ನು ನಾವು ಟ್ರಾನ್ಸ್ಮಿಟ್ ಮಾಡ್ತೇವೆ. ಸೊ ದ್ಯಾಟ್ ಕ್ಯಾನ್ ಲೀಡ್ ಟು ಅ ಡ್ಯಾಂಡ್ರಫ್ ಪ್ರಾಬ್ಲಮ್ ಇನ್ ಯು. ಬರೀ ಡ್ಯಾಂಡ್ರಫ್ ಇಸ್ ನಾಟ್ ಕಂಟೇಜಿಯಸ್. ಸೊ ಇಟ್ ಇಸ್ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ ವಿಚ್ ಇಸ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಇನ್ ದ ಕೋಮ್ಸ್. ಅದನ್ನು ನಾವು ಅದನ್ನು ವಿ ಆರ್ ಅಗೇನ್ಸ್ಟ್ ಇಟ್ ಅಷ್ಟೇ. ಈಗ ಜೇನು ತುಪ್ಪ ಕೂದಲು ಬಿಟ್ಬಿಟ್ರೆ ಮೇಲೆ ಬಿದ್ದುಬಿಟ್ರೆ ಬೆಳ್ಳಗಾಗ್ಬಿಡ್ತದೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೆದರ್ ಇಟ್ಸ್ ಟ್ರೂ ಆರ್ ರಾಂಗ್. I just want to know if you by any chance have any idea about this grandmother tale that we have been carrying for too long. ಅಫ್ಕೋರ್ಸ್ ಈಗ ನೋಡಿ ಜೇನುತುಪ್ಪ ಅನ್ನೋದು ಒಂದು ಪವರ್ಫುಲ್ ಬ್ಲೀಚಿಂಗ್ ಏಜೆಂಟ್. ಈಗ ಮುಖಕ್ಕೆ ಯೂಸ್ ಮಾಡ್ತಾರೆ. ಅದನ್ನು ಹಾಕೊಂಡ್ರೆ ವೆನ್ ಯು ಹ್ಯಾವ್ ಅ ಟ್ಯಾನ್, ಈ ಜೇನುತುಪ್ಪನ ಲೇಪಿಸಿದ್ರಾದರೆ ಆ ಟ್ಯಾನನ್ನು ತೆಗಿಬೋದು. ಅದೇ ರೀತಿ ವೆನ್ ಯು ಹ್ಯಾವ್ ಪ್ರೊಲ್ಯಾಂಡ್ ಕಾಂಟ್ಯಾಕ್ಟ್ ವಿತ್ ದಿಸ್ ಹನಿ, ಜೇನುತುಪ್ಪನ ಹಚ್ಚಿದ್ರೆ ಇಟ್ ಅಫ್ಕೋರ್ಸ್ ಲೀಡ್ಸ್ ಟು ಪ್ರಿಮ್ಯಾಚರ್ ಗ್ರೇಯಿಂಗ್. ಓ ಗ್ರೇಟ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಒಂದು ಸಣ್ಣ ವಿರಾಮಕ್ಕೆ ಸಮಯ. ಒಂದು ಸಣ್ಣ ವಿರಾಮದ ನಂತರ ಮೊಡವೆಗಳು, ಪಿಂಪಲ್ಸ್, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಇಫ್ ಯು ಹ್ಯಾವ್ ಪಿಂಪಲ್ಸ್, ಐ ಡೋಂಟ್ ಥಿಂಕ್ ಯು ಶುಡ್ ಮಿಸ್ ದ ನೆಕ್ಸ್ಟ್ ಪಾರ್ಟ್. ವೆಲ್ಕಮ್ ಬ್ಯಾಕ್. ಈ ಮೊಡವೆಗಳು ಗೊತ್ತಿಲ್ವಾ ಅದೇನಂತ? ಪಿಂಪಲ್ಸ್. ಈ ಪಿಂಪಲ್ಸ್ ಎಂಬತಕ್ಕಂಥದ್ದು ಯೌವನಸ್ಥರಿಗೆ ಒಂದು ದೊಡ್ಡ ತೊಂದರೆ. ದೊಡ್ಡದಾಗಿ ಬಂದ್ಬಿಡುತ್ತೆ ಮುಖದಲ್ಲಿ. ಕಾಲೇಜ್ಗೆ ಹೋಗೋಕೆ ಒಂಥರ ಅಸಹ್ಯ ಪಡ್ತಾರೆ. ಕೆಲವೊಮ್ಮೆ ಮುಖ ಹಾಳಾಗುತ್ತೆ ಎಂಬತಕ್ಕಂಥ ಒಂದು ವಿಷಯಗಳು ಕೂಡ ಇವೆ. ಬನ್ನಿ ನಮ್ಮ ಅತಿಥಿ ಹತ್ರ ಇನ್ನೂ ಸಾಕಷ್ಟು ವಿಷಯಗಳನ್ನು ಕೇಳೋಣ. ನಿರಂಜನ್ ಅವರೇ, ವಾಟ್ ಈಸ್ ಪಿಂಪಲ್ಸ್? ಮೊಡವೆಗಳಂದ್ರೆ ಏನು? ಇದಕ್ಕೆ ನಾವು ಆ್ಯಕ್ನೆ ಅಂತಲೂ ಕೂಡ ಕರಿತೀವಿ, ಆ್ಯಕ್ನೆ ಅಥವಾ ಪಿಂಪಲ್ಸ್. ಈ ಮೊಡವೆಗಳು ಏನಂದರೆ ನಮ್ಮ ಈ ಒಂದು ಚರ್ಮದಲ್ಲಿ ಅನೇಕ ಸೀಬಮ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಈಗ ನೋಡಿ ನಮ್ಮ ಎಣ್ಣೆ ಆಗಿ ಕಾಣಿಸುತ್ತೆ, ಈ ಆಯಿಲ್ ಸಿಕ್ರೀಷನ್. ಸೊ ಈ ಗ್ಲ್ಯಾಂಡ್ಗಳು ಅವು ಹೊರಗಡೆ ಕೆಲವು ಫಾಲಿಕಲ್ಸ್ ಅಂತ ಕರಿತೇವೆ. ಸೊ ದೋಸ್ ಆರ್ ದ ಕನೆಕ್ಟಿಂಗ್ ಗ್ಲ್ಯಾಂಡ್ಸ್, ಕ್ಯಾನಲ್ಸ್. ಸೊ ಈ ಸೀಬಮ್ ಸಿಕ್ರೀಟ್ ಮಾಡಿದಾಗ ದೇ ಸಿಕ್ರೀಟ್ ಸೀಬಮ್ ವಿಚ್ ಇಸ್ ದಿಸ್ ಆಯಿಲಿ ಸಬ್ಸ್ಟೆನ್ಸ್. ಆ ಒಂದು ಪೋರ್ ಬ್ಲಾಕ್ ಆದಾಗ ಆವಾಗ ನಾವು ಈ ಪಿಂಪಲ್ ಆಗೋದನ್ನು ನಾವು ಕಾಣ್ತೇವೆ. ಈಗ ಈ ಪಿಂಪಲ್ ಎಂಬತಕ್ಕಂಥದ್ದು ಆ ಪಸ್ ರೀತಿ ಒಂದು ಬರ್ತದೆ, ಅದನ್ನು ಹಿಂಗೆ ಪ್ರೆಸ್ ಮಾಡಿ ಅದನ್ನು ಹೊರಗಡೆ ತೆಗೆಯೋದು. ಇಸ್ ಇಟ್ ಅಡ್ವೈಸಬಲ್? ಇಲ್ಲ, ಅದನ್ನು ಮಾಡಬಾರ್ದು. ಈಗ ನೋಡಿ ಆ ಬ್ಲಾಕ್ ಆದಾಗ ಇಫ್ ದೆರ್ ಇಸ್ ಸಮ್ ಬ್ಯಾಕ್ಟೀರಿಯಾ ಅದು ಇನ್ಫೆಕ್ಟ್ ಆಗೋಗುತ್ತೆ. ಆವಾಗ ದೇರ್ ಇಸ್ ಸಿಕ್ರೀಷನ್ ಆಫ್ ಪಸ್ ಬಿಕಾಸ್ ಆಫ್ ದಿಸ್ ಇನ್ಫ್ಲಮೇಷನ್. ಸೊ ಅದನ್ನು ನಾವು ಈ ಪಿಂಪಲಲ್ಲಿ ಕಾಣ್ತೇವೆ. ಆದಷ್ಟು ಮಟ್ಟಿಗೆ ವಿ ಶುಡ್ ಅಲೌ ದಟ್ ಟು ರಿಸಾಲ್ವ್ ಬೈ ಇಟ್ ಸೆಲ್ಫ್. ನಾವು ಅದನ್ನ ಒಡೆದ್ಬಿಟ್ಟು ಚೂಟಿ ಅದನ್ನ ಹೊರಗಡೆ ತೆಗೆಯುವಂಥದ್ದು ಏನೂ ಮಾಡಬಾರ್ದು. ಸೊ ಅ ಲಾಟ್ ಆಫ್ ಪೀಪಲ್ ಬಿಲೀವ್ ಇನ್ ಪ್ರೆಸ್ಸಿಂಗ್ ಆ್ಯಂಡ್ ಟೇಕಿಂಗ್ ಔಟ್ ದಟ್ ಪಿಂಪಲ್. ಆ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ದಟ್ ಲೀವ್ಸ್ ಅ ಪರ್ಮನೆಂಟ್ ಮಾರ್ಕ್ ಬ್ಯಾಕ್ ಸೈಡ್ ಆನ್ ಯುವರ್ ಸ್ಕಿನ್ ವೆನ್ ಯು ಡೂ ದಟ್, ಅಲ್ವೇ ನಿರಂಜನ್ ಅವರೇ? ದೇರ್ ಇಸ್ ಅ ಬ್ಯಾಡ್ ಸ್ಕಾರ್. ಸೊ ಇದನ್ನು ಮಾಡುವಾಗ ಆ ಸ್ಕಾರನ್ನು ತೆಗೆಯೋದು ತುಂಬಾ ಕಷ್ಟ. ಕೆಲವರಿಗೆ ಲೈಫ್ ಲಾಂಗ್ ಆ ಸ್ಕಾರ್ಗಳಿರುತ್ತೆ. ಸೊ ಆದಷ್ಟು ಮಟ್ಟಿಗೆ ಅದನ್ನು ಮುಟ್ಟದೆ ಅಲೋ ಇಟ್ ಟು ರಿಸಾಲ್ವ್, ಯಾವುದಾದ್ರು ಟ್ರೀಟ್ಮೆಂಟ್ ತೊಗೊಂಡು ಅದನ್ನ ವಾಸಿ ಮಾಡೋದು ಒಳ್ಳೆಯದು. ಈಗ ಪಿಂಪಲ್ಸ್ ಬಂದವ್ರಿಗೆ ನಾವು ಹೇಳ್ತಕ್ಕಂಥ ವಿಷಯ ಈಗಾಗಲೇ ಹೇಳಿದ್ದೇವೆ. ಇನ್ನೇನಾದರೂ ಇಸ್ ದೇರ್ ಸಮಥಿಂಗ್ ಎಲ್ಸ್ ದಟ್ ದೇ ಶುಡ್ ಕೀಪ್ ಇನ್ ಮೈಂಡ್ ವೆನ್ ದೇ ಗೆಟ್ ಪಿಂಪಲ್ಸ್? ಈಗ ನೋಡಿ, ನಾವು ಮಾರ್ಕೆಟಲ್ಲಿ ನೋಡಬೇಕಾದ್ರೆ ಅನೇಕ ಕ್ರೀಮ್ಗಳು, ಲೋಷನ್ಗಳು, ಔಷಧಿಗಳು ಸಾವಿರಾರು ಅಂತ ಹೇಳ್ಬೋದು, ಅಷ್ಟೊಂದು ಬಂದಿವೆ ಈ ಮೊಡವೆಗಳಿಗೆ. ಸೊ ಅವುಗಳಲ್ಲಿ ಕೆಲವು ಮುಖ್ಯ ಅಂಶ ಯಾವುದಂದರೆ, ಈಗ ನೋಡಿ ರೆಸಾರ್ಸಿನಾಲ್ ಅಂತ ಹೇಳ್ತೀವಿ. ಇದು ಏನು ಮಾಡುತ್ತೆ ಅಂದರೆ ಈ ಚರ್ಮವನ್ನು ಬೇಗ ಹೀಲ್ ಮಾಡಲಿಕ್ಕೆ ಈ ಪಿಂಪಲ್ ಆದ ಕಡೆ, ಆಮೇಲೆ ಈ ಸೆಲ್ ಶೆಡ್ಡಿಂಗ್ ಏನಂತೀವಿ ಅದನ್ನು ಕೂಡ ಅದನ್ನ ಎನ್ಹ್ಯಾನ್ಸ್ ಮಾಡಿ ಇಟ್ ಹೆಲ್ಪ್ಸ್ ಇನ್ ರಿಸಾಲ್ವಿಂಗ್ ದಿಸ್ ಪಿಂಪಲ್. ಇನ್ನೊಂದು ಏನಪ್ಪ ಅಂದರೆ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಹೇಳ್ಬಿಟ್ಟು ಇಟ್ಸ್ ಅ ಪವರ್ಫುಲ್ ಆ್ಯಂಟಿ ಮೈಕ್ರೋಬಿಯಲ್ ಏಜೆಂಟ್. ಸೊ ದಟ್ ಆಲ್ಸೋ ರಿಸಾಲ್ವ್ಸ್ ದಿಸ್ ಎನಿ ಇನ್ಫೆಕ್ಷನ್ ವೆನ್ ವಿ ಹ್ಯಾವ್ ಎನ್ ಆ್ಯಕ್ನೆ. ಅಂಥದ್ದು ನಾವು ಗಮನಕ್ಕೆ ತಂದ್ಕೋಬೇಕು. ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ಬೆನ್ಸಾಯಿಲ್ ಪೆರಾಕ್ಸೈಡ್ ಅಂತ ಹೇಳ್ಬಿಟ್ಟು, ಇದು ಕೂಡ ಒಳ್ಳೆಯ ಒಂದು ಆ್ಯಂಟಿ ಪಿಂಪಲ್ ಟ್ರೀಟ್ಮೆಂಟ್ ಅಂತ ಕರಿಬೋದು. ಇಟ್ ರಿಸಾಲ್ವ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆ್ಯಂಡ್ ಇಟ್ ಆಲ್ಸೋ ಇಟ್ ಹೆಲ್ಪ್ಸ್ ಯುವರ್ ಸ್ಕಿನ್ ರೀಜನರೇಟ್. ಈಗ ಮುಖ ತೊಳೆಯೋದು, ವಾಷಿಂಗ್ ದ ಫೇಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಹೌ ಆಫನ್ ಕ್ಯಾನ್ ವಿ ವಾಶ್ ಫೇಸ್ ಆ್ಯಂಡ್ ಹೌ ಆಫನ್ ಶುಡ್ ವಿ ವಾಶ್ ಫೇಸ್?
ನೋಡಿ, ಮುಖ ತೊಳೆಯೋದಂಥದ್ದು ದಿನಕ್ಕೆ 2 ಅಥವಾ 3 ಸತಿ ಮಾಡಿದ್ರೆ ಐ ಥಿಂಕ್ ಇಟ್ ಇಸ್ ಆಪ್ಟಿಮಮ್. ಕೆಲವರು ಪ್ರತಿ ಗಂಟೆಗೆ ಒಂದು ಸತಿ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ನಮ್ಮ ನಾರ್ಮಲ್ ಸೀಬಮ್ ಸೀಕ್ರೆಷನ್, ಈ ಆಯಿಲ್ ಕಂಟೆಂಟ್ ಏನಿದೆ, ಈ ತ್ವಚೆ ಈ ತೇವಾಂಶ, ಅದು ನಾವು ಕಳ್ಕೋತೇವೆ. ಸೊ ದ pH ಆಲ್ಸೋ ಇಸ್ ಆಲ್ಟರ್ಡ್. ಆವಾಗ ವಿ ಮೇ ಬಿ ಪ್ರೋನ್ ಫಾರ್ ಅದರ್ ಇನ್ಫೆಕ್ಷನ್ಸ್. ಸೊ 2 ಅಥವಾ ಮ್ಯಾಕ್ಸಿಮಮ್ 3 ಸತಿ ನಮ್ಮ ಮುಖವನ್ನು ತೊಳೆಯೋದು ಒಳ್ಳೆಯದು. ಸೊ 2 or 3 times ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅಲ್ಲಿ ನೀರಿನ ಅಂಶನ ಕಳ್ಕೊಳ್ತೀವಿ ಅಂತ. ಈಗ ಈ ಸ್ಕಿನ್ ಟೆಕ್ಸ್ಚರ್ ಅಂತಕ್ಕಂಥದ್ದು, ಈ ಪಿಂಪಲ್ಸನ್ನು ನಾವು ಅಮ್ಕಿ ಅದನ್ನು ತೆಗೆದು ಅಲ್ಲಿ ಒಂದು ಮಾರ್ಕ್ ಆಗುತ್ತೆ, ಅದನ್ನು ತೆಗಿಯೋಕ್ಕೇನಾದರೂ ದಾರಿಗಳಿವೆಯಾ? ಹೌದು, ನಾವು ವಿ ಕ್ಯಾನ್ ಜಸ್ಟ್ ಲುಕ್ ಅಟ್ ಸಮ್ ನ್ಯಾಚುರಲ್ ರೆಮಿಡೀಸ್ ಆಲ್ಸೋ. ಈಗ ನೀಮ್ ನಮ್ಗೆ ಗೊತ್ತು, ಅಥವಾ ಮಾರ್ಗೋಸ, ಅದರ ಒಂದು ಪೇಸ್ಟನ್ನು ಹಾಕಿ ಸ್ವಲ್ಪ ಹೊತ್ತು, ಒಂದು 15-20 ನಿಮಿಷ ಅದನ್ನ ಬಿಟ್ಟು ಅದನ್ನ ತೊಳೆಯೋದ್ರಿಂದ ಈ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು. ಇದನ್ನು ಕೆಲವು ದಿವಸಗಳ ಕಾಲ ಮಾಡಬೇಕಾಗುತ್ತೆ, ಆದರೆ ಇಟ್ ಇಸ್ ಅ ವೆರಿ ಗುಡ್ ಸ್ಕಾರ್ ರಿಮೂವರ್. ನೀಮ್ ಲೀವ್ಸ್, ಹೌದು, neem leaves remove scars. I do have a lot of scars. I think I should try out. Anything else on pimples, please? ಸೊ ಈ ಪಿಂಪಲಲ್ಲಿ ನಾವು ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೋಬೇಕಾದಂಥದ್ದು ಹೈಜೀನ್. ಈಗ ನೋಡಿ, ಕೆಲವರು ಏನೋ ಒಂದು ಇನ್ಫೆಕ್ಷನನ್ನು ಅವರ ಕೈಯಿಂದ ಅವ್ರ ಮುಖಕ್ಕೆ ತಂದ್ಕೋತಾರೆ. ಸೊ ಇಫ್ ದಸ್ ಒನ್ ಪಿಂಪಲ್ ಬಿಕಾಸ್ ಆಫ್ ಅನ್ಕ್ಲೀನ್ ಹ್ಯಾಂಡ್ಸ್, ಅದು ಸ್ಪ್ರೆಡ್ ಆಗುತ್ತೆ. ಸೊ ಆದಷ್ಟು ವಿ ಶುಡ್ ಕೀಪ್ ಅ ಹ್ಯಾಂಡ್ಸ್ ಕ್ಲೀನ್. ಈಚ್ ಟೈಮ್ ಅವ್ರು ಏನಾದ್ರು ಹಾಕೋಬೇಕಾದ್ರೆ ಮುಖಕ್ಕೆ ಕೈಗಳನ್ನು ಶುದ್ಧವಾಗಿ ಇಟ್ಕೋಬೇಕು. ಇನ್ನೊಂದು, ಮುಖ ತೊಳೆಯೋದು, ನಾನು ಹೇಳಿದಾಗೆ ಈಗ ತಂಪಾದ ಒಂದು ವಾತಾವರಣದಲ್ಲಿ 2 ಅಥವಾ 3 ಸತಿ ತೊಳೆಯೋದು ಇಟ್ ಇಸ್ ಗುಡ್. ಇನ್ನು ತುಂಬ ಬೆವರ್ತಾ ಇದ್ದರೆ ಅಥವಾ ಶೆಕೆಯಾದ ಕಾಲದಲ್ಲಿ ಇನ್ನೊಂದು 2-3 ಸತಿ ಎಕ್ಸ್ಟ್ರಾ ನಾವು ಮಾಡುವಂಥದ್ದು ತುಂಬ ಒಳ್ಳೆಯದು. ಆಮೇಲೆ ಇನ್ನೊಂದು ರೆಮಿಡಿ, ಒಳ್ಳೆಯ ರೆಮಿಡಿ ಏನಂದರೆ ಈ ರೋಸ್ ವಾಟರ್ ಮತ್ತು ಈ ಸ್ಯಾಂಡಲ್ವುಡ್. ಇಟ್ ಈಸ್ ಅ ಟೈಮ್ ಟೆಸ್ಟೆಡ್. ಏನೋ ನಮ್ಮ ಅಜ್ಜಿ ಅವರ ತಾತ ಕಾಲದಿಂದನೂ ಅವ್ರು ಹೇಳ್ಕೊಂಡು ಬರ್ತಾರೆ, ಈ ರೋಸ್ ವಾಟರ್ ಆಮೇಲೆ ಸ್ಯಾಂಡಲ್ವುಡ್ ಪೇಸ್ಟನ್ನು ಮಿಕ್ಸ್ ಮಾಡಿ ಒಂದು 15-20 ನಿಮಿಷ ಅದನ್ನ ಹಾಕಿ ಮುಖವನ್ನು ತೊಳೆಯೋದ್ರಿಂದ ಇಟ್ ಇಸ್ ಗ್ಲೋಯಿಂಗ್, ಯುವರ್ ಕಂಪ್ಲೆಕ್ಷನ್ ಇಸ್ ಗ್ಲೋಯಿಂಗ್. ಈ ಪಿಂಪಲ್ಗೂ ಅದು ಒಳ್ಳೆಯ ಒಂದು ರೆಮಿಡಿ. ಗಂಧದ ಗುಡಿಯಿಂದ ಬಂದಿರತಕ್ಕಂಥ ನಾವೆಲ್ಲರೂ ಅದನ್ನು ಉಪಯೋಗಿಸಲೇಬೇಕು. ಮೈಸೂರು ಮಹಾರಾಜರು ಅದನ್ನು ಉಪಯೋಗಿಸಿದ್ದಾರೆ. ಅದಕ್ಕೆ ನೋಡಿ, ಒಬ್ಬರೊಬ್ಬರು ಅಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕೆ. ಗಂಧ ಮತ್ತು ಈ ರೋಜಾ ಹೂವಿನ, ಗುಲಾಬಿ ಹೂವಿನ ಒಂದು ನೀರನ್ನು, ಮಿಶ್ರಣವನ್ನು ಹಾಕೋದ್ರಿಂದ ಮೊಡವೆಗಳು ಬರೋದಿಲ್ಲ ಅಂತ, ಅಟ್ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ಅದು ಅವಾಯ್ಡ್ ಆಗ್ತದೆ ಅಂತ ನಾವು ನೋಡ್ತೀವಿ. ಈಗ ಈ ಮೇಕಪ್, ಈಗ ನನಗೆ ಕೂಡ ಇಲ್ಲಿ ಸ್ವಲ್ಪ ನಮ್ಮ ಮೇಕಪ್ ಮ್ಯಾನ್ ಅವರು ಮೇಕಪ್ ಹಾಕಿದ್ದಾರೆ. ವಾಟ್ ಇಸ್ ಮೇಕಪ್ ಗೋಯಿಂಗ್ ಟು ಡೂ ಟು ದ ಸ್ಕಿನ್, ಫೇಶಿಯಲ್ ಸ್ಕಿನ್? ಇಫ್ ವಿ ಯೂಸ್ ಇಟ್ ವೈಸ್ಲಿ, ಈಗ ನೋಡಿ, ಮೇಕಪ್ ಹಾಕೋದ್ರಿಂದ ಯಾವುದೇ ತೊಂದರೆ ಆಗಲ್ಲ. ಬಟ್ ಪ್ರೊಲಾಂಗ್ಡ್ ಯೂಸಲ್ಲಿ ವಿ ಕ್ಯಾನ್ ಸಿ ಕ್ಲಾಗಿಂಗ್ ಆಫ್ ದ ಪೋರ್ಸ್. ನಾನು ಹೇಳಿದೆ, ಈ ಪೋರ್ಸ್ ಮೂಲಕ ಈ ಸೀಬಮ್ ಗ್ಲ್ಯಾಂಡ್ ಏನಿದೆ, ಇಟ್ ಸಿಕ್ರೀಟ್ ಸೀಬಮ್ ಅಥವಾ ಈ ಆಯಿಲಿ ಸಬ್ಸ್ಟೆನ್ಸ್ ಏನು ನೋಡ್ತೇವೆ. ಸೊ ವೆನ್ ದೀಸ್ ಪೋರ್ಸ್ ಬಿಕಮ್ ಕ್ಲಾಗ್ಡ್, ಬ್ಲಾಕೇಜ್ ಆದಾಗ, ಈಗ ನೋಡಿ, ಕೆಲವರು ಮೇಕಪ್ ಹಾಕಿ ಹಾಗೆ ಬಿಟ್ಬಿಡ್ತಾರೆ ಹೋಲ್ ಡೇ, ಆಮೇಲೆ ದೇ ಡೋಂಟ್ ಟೇಕ್ ಇಟ್ ಆಫ್. ಸೊ ಇಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ನಾವು ಮೇಕಪ್ ಹಾಕಿ ಅದರ ಉಪಯೋಗ ಆದ ನಂತರ ಆ ಮೇಕಪ್ ಎಲ್ಲವನ್ನು ತೆಗೆದು ವಿ ಕ್ಲೀನ್ ಅವರ್ ಫೇಸ್ ವೆಲ್, ಚೆನ್ನಾಗಿ ಅದನ್ನ ತೊಳ್ಕೊಂಡು ಕ್ಲೀನಾಗಿ ಇಡುವುದರಿಂದ ಯಾವುದೇ ಒಂದು ಹಾನಿ ಆಗೋದಿಲ್ಲ. ಸೊ ವಿ ಕೈಂಡ್ ಆಫ್ ಲೆಟ್ ದ ಫೇಸ್ ಬ್ರೀದ್ ಅಗೇನ್. ಎಸ್, ಚರ್ಮ ಉಸಿರಾಟ ಆಡಬೇಕು, ಅದಕ್ಕೆ ನಾವು ಅದನ್ನು ತಕ್ಷಣ ಶುದ್ಧತೆ. ಈಗ ನಾವು ಆರೋಗ್ಯ ಕಾರ್ಯಕ್ರಮವನ್ನು ಮಾತಾಡಬೇಕಾದ್ರೆ ಶುದ್ಧತೆ ಎಂಬತಕ್ಕಂಥದ್ದು ತುಂಬ ಮುಖ್ಯವಾಗಿ ಮುಂದೆ ಬರುತ್ತದೆ. ಶುದ್ಧತೆಯನ್ನು ನಾವು ಎಲ್ಲ ವಿಷಯದಲ್ಲೂ, ನಮ್ಮ ಸಾಕ್ಸಿಂದ ಹಿಡಿದು, ನಮ್ಮ ಕೈಯಿಂದ ಹಿಡಿದು, ಬಟ್ಟೆ ಬರೆ ಎಲ್ಲದರಲ್ಲೂ ನಾವು ಒಂದು ಶುದ್ಧತೆಯನ್ನು ಕಾಪಾಡ್ಕೊಂಡ್ಬಿಟ್ರೆ ಅರ್ಧ ರೋಗ ಮನೆಯಿಂದ ಆಚೆನೇ ಇರ್ತದೆ ಅಲ್ವೇ? ತುಂಬ ಸಂತೋಷ, ನೀವು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ದೇವರು ನಿಮ್ಮ ಒಂದು ಕೆಲಸ ಕಾರ್ಯವನ್ನು ಆಶೀರ್ವದಿಸಲಿ, ಆರೋಗ್ಯವಾಗಿಡಲಿ ನಿಮ್ಮನ್ನು, ಸೊ ದಟ್ ಯು ಕುಡ್ ಕಮ್ ಅಂಡ್ ಜಾಯ್ನ್ ಅಸ್ ಇನ್ ಮೆನಿ ಮೋರ್ ಶೋಸ್. ಥ್ಯಾಂಕ್ ಯು ಸೋ ಮಚ್ ನಿರಂಜನ್, ಇಟ್ಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು. ಪ್ರಿಯ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳು, ಮುಖ್ಯವಾಗಿ ಮೊಡವೆಗಳು, ತಲೆಹೊಟ್ಟು, ಈ ವಿಚಾರದಲ್ಲಿ ನೀವು ಸಾಕಷ್ಟು ಮಾಹಿತಿಗಳನ್ನು ಪಡೆದಿದ್ದೀರಾ ಅಂತ ನಾನು ನಂಬ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೇವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಮೇನ್.